ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಸಿಂಹ, ಕನ್ಯಾ, ತುಲಾ ಹಾಗೆ ವೃಶ್ಚಿಕ ರಾಶಿಯ ಇಡೀ ವಾರದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಓಕೆ. ಸಿಂಹರಾಶಿಯವರಿಗೆ ಈ ವಾರದಲ್ಲಿ ನೋಡಿ, ನಿಮ್ಮ ಮಿತ್ರ ಮತ್ತು ಶತ್ರುಗಳಿಬ್ಬರು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ, ಗಮನಿಸೋಣ. ನೋಡಿ, ವಾರದ ಆದಿಯಲ್ಲಿ ನೀವು ಆಹಾರದಲ್ಲಿ ತೊಂದರೆ ಮಾಡ್ಕೊಳ್ತೀರಾ. ಕಾರಣ ಏನಪ್ಪ ಅಂದರೆ, ಒಳ್ಳೆ ಕೆಲಸಗಳು ಆಗುತ್ತೆ, ಇಲ್ಲ ಅಂತಲ್ಲ, ಅಲ್ಲಿ ಮಾಂದಿ ಸಂಚಾರ ದ್ವಿತೀಯಕ್ಕೆ ಬರುತ್ತೆ ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಸೋಮವಾರ ಸ್ವಲ್ಪ ಭಯದ ವಾತಾವರಣ, ಮಂಗಳವಾರ ಆಹಾರ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಆದರೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಉತ್ತಮ ಕಾರ್ಯಗಳಿಗೆ ಹೆಚ್ಚಿನ ವಿನಿಯೋಗ ಮಾಡಿ ಹೆಚ್ಚಿನ ಪ್ರಾಫಿಟ್ ಮಾಡಲಿಕ್ಕಾಗಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಆಹಾರ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಬಲ ಬರ್ತದೆ. ಅಲ್ಲಿ ನಿಮ್ಮ ಈ ರಾಶಿಯಾಧಿಪತಿ ರವಿ ಇದ್ದಾನೆ, ಅವನು ಮಿತ್ರ ಕ್ಷೇತ್ರಕ್ಕೆ ಹೋಗ್ತಾನೆ. ಹೀಗಾಗಿ ಶುಕ್ರವಾರ ಶನಿವಾರ ಅಲ್ಲಿಂದ 14ನೇ ತಾರೀಕಿನಿಂದ ನಿಮಗೆ ಉತ್ತಮವಾದ ಫಲ ಶುರುವಾಗ್ತಾ ಹೋಗುತ್ತೆ. ಹೆಚ್ಚಿನ ವ್ಯಾಪಾರಿಗಳಿಗೆ ಲಾಭ ಕಾಣ್ತಕ್ಕಂಥದ್ದು, ಹಿರಿಯರಿಂದ ಉತ್ತಮ ಸಲಹೆ ಸಿಗ್ತಕ್ಕಂಥದ್ದು, ಈ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರು, ಆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕ ಮತ್ತು ಸಮಾಧಾನದ ದಿನಗಳನ್ನು ಕಾಣ್ತಾ ಹೋಗ್ತೀರ. ತುಂಬ ಚೆನ್ನಾಗಿದೆ. 14ನೇ ತಾರೀಕಿಂದ ನಿಮಗೊಂದು ಹೊಸ ದಾರಿ ಸಿಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಆತಂಕ ಇಲ್ಲ. ಈ ಪರಿಹಾರ ಏನಪ್ಪ? ಸಣ್ಣ ಪುಟ್ಟ ತೊಡಕುಗಳಷ್ಟೇ. ಸಿಂಹರಾಶಿಯವರಿಗೆ ಪರಿಹಾರ ಶಿವಸಹಸ್ರನಾಮ. ಪ್ರತಿ ದಿವಸ ಶಿವಸಹಸ್ರನಾಮ ಹೇಳ್ಕೊಂಡ್ರೆ ಅದು ತುಂಬ ಒಳ್ಳೆಯದು. ನಿಮಗೊಂದು ಧೈರ್ಯ, ಸ್ಥೈರ್ಯ ಮತ್ತು ಗೆಲುವು ಇದನ್ನು ತಂದುಕೊಡುತ್ತೆ ಈ ಒಂದು ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ಲಾಭದಾಯಕವಾಗಿದೆ ವಾರದ ಆದಿಯಲ್ಲೇ. ದ್ರವ್ಯ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಕಲಾವಿದರಿಗೂ ಅಷ್ಟೇ ತುಂಬ ಅನುಕೂಲಕರವಾಗಿದೆ. ಹಣ ಮತ್ತು ಆರೋಗ್ಯ ವಿಚಾರದ ಸ್ವಲ್ಪ ಜಾಗ್ರತೆ ಬೇಕು. ಯಾಕೆ ಅಂತಂದರೆ, ಚಂದ್ರ ಮಾಂದಿ ಒಟ್ಟಾಗ್ತಾರೆ. ಆ ಮಾಂದಿ ಆಹಾರ ಸ್ಥಾನಕ್ಕೆ ಬಂದಾಗ, ಜನ್ಮಸ್ಥಾನಕ್ಕೆ ಬಂದಾಗ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ವಾರದ ಆದಿಯಲ್ಲಿ ಆಹಾರ ಮತ್ತು ಆರೋಗ್ಯದ ವಿಚಾರದ ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ವಾರ ಅಂತ್ಯದ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಲಾಭದಾಯಕವಾಗಿದೆ. ಸ್ವಲ್ಪ ಲಾಭ ಇದೆ, ಸ್ವಲ್ಪ ನಷ್ಟವೂ ಇದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿಯನ್ನು ಕಾಣ್ತೀರ. ಎಲ್ಲ ಇದೆ ಹೌದು, ಆದರೆ ಅದೊಂದು ಕೊರತೆ. ಹಾಗಾಗಿ ಆ ಕೊರತೆ ನೀಗಿಸೋದು ಕಷ್ಟ. ಆ ಥರದ್ದು ಒಂದು ಸಂದರ್ಭವನ್ನು ಎದುರಿಸ್ತೀರ. ಚಂದ್ರಕೇತು ಒಟ್ಟಾಗಿದ್ದಾಗ ಸ್ವಲ್ಪ ಶಿರೋಬಾಧೆ ಬರುತ್ತದೆ, ಕಣ್ಣಿನ ಬಾಧೆ ಬರಬಹುದು. ಸ್ವಲ್ಪ ಹುಷಾರು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ಸಣ್ಣ ಪುಟ್ಟ ಲಾಭಗಳನ್ನು ಕಾಣಲಿಕ್ಕೆ ಅದರಲ್ಲಿ ಏನು ಸಂಶಯ ಇಲ್ಲ, ಚೆನ್ನಾಗಿರ್ತದೆ. ಇಡೀ ವಾರದಲ್ಲಿ ನೀವು ಮಾಡೋ ಪರಿಹಾರ ಏನಪ್ಪ? ಏನು ಮೇಜರಾಗಿ ಎಲ್ಲವೂ ಚೆನ್ನಾಗಿದೆ. ಜನ್ಮಾಧಿಪತಿಗೆ ಬಲ ಬರ್ತದೆ ವಾರ ಮಧ್ಯಭಾಗದಿಂದ. ಹೀಗಾಗಿ ಆತಂಕ ಪಡಬೇಡಿ. ನರಸಿಂಹ ಸನ್ನಿಧಾನದಲ್ಲಿ, ನರಸಿಂಹ ಕ್ಷೇತ್ರ ಯಾವುದಾದ್ರು ಹತ್ತಿರದಲ್ಲಿದ್ದರೆ ನವಧಾನ್ಯ ದಾನ ಮಾಡಿ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ಸ್ವಲ್ಪ ವ್ಯಯ ಇದೆ. ಆದರೆ ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಮಾನ್ಯತೆ ಸಿಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಪ್ರಶಂಸೆ ಸಿಗ್ತಕ್ಕಂತಹ ಸಾಧ್ಯತೆ. ನಿಮ್ಮ ಕೆಲಸಗಳಿಗೆ ದೊಡ್ಡವರೇ ಸಹಿ ಹಾಕ್ಬಿಡ್ತಾರೆ, ಆಯಿತು ಗುಡ್, ವೆರಿ ಗುಡ್ ಅಂತ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸದ ಮಟ್ಟಿಗೆ ನಿಮಗೆ ಯಾರೂ ಸರಿ ಸಾಟಿ ಇಲ್ಲ. ಆ ರೀತಿಯ ಒಂದು ಫಲಗಳನ್ನು ಕಾಣ್ತೀರ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದ್ದು ಸ್ವಲ್ಪ ಗಮನ ವಹಿಸಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಯಥಾ ಪ್ರಕಾರ ವೃತ್ತಿಯಲ್ಲಿ ಕಿರಿಕಿರಿ, ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತದೆ. ಸಣ್ಣ ಪುಟ್ಟ ಸಹಕಾರಗಳು ಮಿತ್ರರಿಂದ ಸಿಗುತ್ತೆ. ಆದರೆ ಸ್ವಲ್ಪ ಈ ವಾರ ನಿಮಗೆ ಒಂದು ತಟ್ಟೆಗೆ ತುಂಬ ಫಲ ಇದೆ, ಆದರೆ ತಿನ್ನೋದಕ್ಕಾಗಲ್ಲ. ಆ ರೀತಿಯ ಒಂದು ಸಂದರ್ಭ ಇದೆ. ಶುಭ ಗ್ರಹಗಳೆಲ್ಲ ಒಳ್ಳೆಯ ಸ್ಥಾನಕ್ಕೆ ಹೋಗ್ತವೆ, ಆದರೂ ಅನುಭವಿಸೋಕ್ಕಾಗೋದಿಲ್ಲ. ಆ ರೀತಿಯ ಒಂದು ಫಲ. ಹೀಗಾಗಿ ಈ ವಾರ ಒಂದು ದಾಟಬೇಕು. ಇದಕ್ಕೇನಪ್ಪ ಪರಿಹಾರ? ಈ ವಾರ ಒಂದು ದಾಟದ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಆತಂಕ ಮಾಡ್ಕೊಬೇಡಿ. ಈ ಕಾರಣದಿಂದಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಹೆಚ್ಚಿನ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ವಾರದ ಆದಿಯಲ್ಲಿ ನಿಮಗೆ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಉತ್ತಮರ ಸಜ್ಜನರ ಭೇಟಿ ಅಂತೀವಲ್ಲ, ಆ ರೀತಿಯಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತಕ್ಕಂಥದ್ದು, ಅಥವಾ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಆ ಕಾರ್ಯ ನೆರವೇರ್ತಕ್ಕಂಥದ್ದು, ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರ. ಲಾಭದ ದಿನವಾಗಿದೆ ನಿಮಗೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಅಸಮಾಧಾನವನ್ನು ಕಾಣ್ತೀರ. ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಆದರೆ ಒಂದು ಸಂದಿಗ್ಧ ವಾತಾವರಣ, ಅನಾನುಕೂಲ, ಸಂಕಟ, ನೋವು, ವ್ಯಥೆ, ಈ ಥರದ್ದು ಒಂದು ಸಂದರ್ಭ ಎದುರಾಗುತ್ತೆ. ವ್ಯಾಪಾರಿಗಳಿಗೆ, ವೃತ್ತಿಯಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗೂ ಇದೆ. ಆದರೆ ಒಂದು ತೊಡಕು ಇದೆ. ಕಾರಣ ಅಲ್ಲಿ ಅಷ್ಟಮದಲ್ಲಿ, ಕಷ್ಟ ಸ್ಥಾನದಲ್ಲಿ ಮಾಂದಿ ಬಂದರೆ ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ. ಅಂಥದ್ದೊಂದು ಸಂದರ್ಭ ಎದುರಿಸಬೇಕಾಗುತ್ತೆ ವಾರದ ಅಂತ್ಯದಲ್ಲಿ. ಇದಕ್ಕೇನಪ್ಪ ಪರಿಹಾರ? ಈ ದುರ್ಗಾ ಸನ್ನಿಧಾನದಲ್ಲಿ ಬೆಲ್ಲ ಸಮರ್ಪಣೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಈ ತೊಡಕು, ಕಷ್ಟ, ನೋವು ಇವುಗಳಿಂದ ಹೊರಬರಲಿಕ್ಕೆ ಈ ಒಂದು ಪರಿಹಾರ ತುಂಬ ಸಹಾಯವಾಗುತ್ತೆ.
ಈ ಪ್ರಯತ್ನ ಮಾಡಿ. ಇದು ವೃಶ್ಚಿಕವರೆಗಿನ ಫಲಾಫಲಗಳು. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.